ಹರ್ಷಣ್ಣ ಎಳ್ಕೊಂಡು ಬಂದಿದ್ದೀವಿ, ಇನ್ನು ನಾನಲ್ಲ ಅಂತ ಹೇಳ್ತಾವಳೆ. ಎಳ್ಕೊಂಬಂದಿದ್ದೀವಿ. ಇವಾಗ ನಮ್ಮ ಹರ್ಷಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಸರಿ. ನಾವು ಯಾವಾಗ ಜೋರು ಮಾಡಿದ್ವಿ ಅವಾಗ ಒಪ್ಕೊಂತ ಇದ್ದಾಳೆ ಇವಳು. ಅಲ್ಲ ಕಣಮ್ಮ, ನಾನು ಏನು ಅನ್ಯಾಯ ಮಾಡಿದ್ದೆ ನಿನಗೆ? ಏನು ಅನ್ಯಾಯ ಮಾಡಿದ್ದೆ ಅಂತೇಳಿ ನನ್ನ ಅಂಗಡಿ ಬೆಂಕಿ ಇಟ್ಟೋಗಿದ್ಯಾ? ನನ್ನ ಅಂಗಡಿಗೆ ಬೆಂಕಿ ಇಟ್ಟು ಎಲ್ಲ ಉರಿದು ಹಾಳಾಗಿ ಹೋದ್ರೆ ನಿನಗೆ ಏನಮ್ಮ ಸಿಗುತ್ತೆ? ನಿನಗೇನು ಸಿಗುತ್ತೆ? ನನ್ನ ಅಂಗಡಿ ಬೆಂಕಿ ಇಟ್ಟರೆ ನಿನಗೇನಾದರೂ ಸಿಗತ್ತರ ಆಯ್ತಾ? ಹಾಂ, ಏನಾದರೂ ಸಿಗುತ್ತಾ? ಅದು ಅಣ್ಣ, ನಾನು ಅದೇನೋ ಮಾಡೋಕ್ಕೋಗಿ ಅದೇನೋ ಆಯಿತು. ಇವಾಗ ನನ್ನ ಅಕ್ಕ ಹೊಗಳುತ್ತೆ ಅಂತ ಹೇಳಿ ಹಂಗೆ ಮಾಡೋಣ ಅಂತ ಹೋದೆ. ಅವಕ್ಕ ಇವಾಗ ನಿಮ್ಮ ಕಡೆಗೆ ಮಾತಾಡ್ತೈತೆ. ನಾವು ನನ್ನ ಅಕ್ಕಗೆ ಏನೋ ಒಂದು ಒಳ್ಳೇದು ಮಾಡೋಕ್ಕೋಗಿ ಹಿಂಗೆ ಆಯಿತು ಅಷ್ಟೇ ಅಣ್ಣ. ನಾನು ಅದೇ ಬೇಕಲ್ಲ ಮಾಡಬೇಕು ಅಂತ ಮಾಡಿಲ್ಲ ಅಣ್ಣ. ಪ್ಲೀಸ್ ಅಣ್ಣ, ಕ್ಷಮಿಸ್ಬಿಡೋಣ. ಮುಚ್ಚೆ ಬಾಯಿ, ಮುಚ್ಚು ಬಾಯಿ. ಹಾಂ, ಹಿಂಗೆ ಹೇಳ್ತಾ ಇದೆಯಾ ನೋಡು. ಅದೇನೋ ಆಯ್ತಂತೆ, ಅದೇನೋ ಮಾಡೋಕ್ಕೋಗಿ ಅದೇನೋ ಆಯ್ತಂತೆ, ತೆಗೆದು ಕೊಟ್ಬಿಡ್ತೀನಿ. ಹಿಂಗೆ ಮಾತಾಡ್ಬಿಟ್ರೆ ಅಲ್ಲ, ಇಂಥ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿರ್ತೀರ ಮತ್ತು ನಿಮ್ಮಂಥವ್ರು. ಅಲ್ಲ, ನಾಚಿಕೆ ಆಗೋದಿಲ್ವ ಇಂಥ ಕೆಲಸ ಮಾಡೋದಕ್ಕೆ? ಯಾರಾದರೂ ಏನಂದ್ರೆ ನಮಗೆ ಗೊತ್ತಾದ್ರೆ ಅಂತ ಎಷ್ಟು ಧೈರ್ಯವಾಗಿ ಇಂಥ ಕೆಲಸ ಮಾಡ್ತೀರಾ? ನಮ್ಗೆ ಅವ ಅಂಗಡಿ ಹತ್ರ ಅಲ್ಲಿ ಬಂದು ಅಲ್ಲಿ ಕಾಲಿಕ್ಕಲ್ಲಿ ಎಲ್ಲ ನಿನ್ಕೊಂಡು ಮಾತಾಡೋದಕ್ಕೆ ನಮಗೆ ಅವ್ರು ಮಾತಾಡ್ಸೋದಿಲ್ಲ. ಅಲ್ಲಿಗೆ ಹೆಂಗಪ್ಪ ಹೋಗೋಣ ಅಂತ ಅನಿಸುತ್ತೆ. ಅಂಥದ್ರಾಗ ಇಲ್ಲಿ ಬಂದು ಇಂಥದ್ದು ಕೆಲಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ತಪ್ಪಾಯ್ತು ಅಣ್ಣ, ತಪ್ಪಾಯ್ತು, ತಪ್ಪಾಯ್ತು. ಈ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಏನು ಬರಂಗೈತಮ್ಮ? ಏನಾದ್ರೂ ಸ್ವಲ್ಪ ಅನಾಹುತ ಆಗಿ ಎಲ್ಲ ಹಾಳಾಗಿ ಹೋಗಿದ್ರೆ ಏನು ಮಾಡ್ತಿದ್ದೆ? ಹಾಂ, ನಾವು ಬಂಡವಾಳ ಹಾಕಿದ್ದು ನಾವು ದುಡ್ಕೊಳ್ಳೋರು, ನಾವು ಕಷ್ಟಪಡೋರು ನಾವು. ನೀವು ಕೆಲಸ ಮಾಡೋಕ್ಕೆ ಬಂದಿರೋರು, ನಿನ್ನೇನೈತೆ ಅಷ್ಟು ಕೆಲಸ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಆ ಎಮ್ಮಂಗೆ ನೀನು ಮೆಚ್ಚಿಸೋದಕ್ಕೆ ಒಬ್ರು ಅಂಗಡಿಗೆ ಬೆಂಕಿ ಇಟ್ಟರೆ ಇದು ಸರಿ ಆಗುತ್ತಾ? ಯಾವುದೇ ಕಾರಣಕ್ಕೂ ನೀವು ಇಂಥ ಮಾಡೋರು ಯಾವತ್ತೂ ಉದ್ಧಾರ ಆಗಲ್ಲ, ಯಾವತ್ತೂ ಉದ್ಧಾರ ಆಗಲ್ಲ. ಯಾಕರ್ಷಣ, ಏನಾಯ್ತು? ಅಲ್ಲ ಕಣಣ್ಣ, ಎಳ್ಕೊಂಬಂದಿದ್ದೀವಿ. ಹೋಗಿ ಕೇಳ್ತಾ ಇದ್ದೀವಿ. ನಾನಲ್ಲ ಇದಕ್ಕೆ ಕಾರಣ, ನಾನಲ್ಲ ಹಿಂಗೆ ಮಾಡಿದ್ದು ಅಂತ ಹೇಳ್ತಾವಳೆ. ಅದಕ್ಕೆ ನಮ್ಮ ಹರ್ಷಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಾ ಅಂತ ಹೇಳಿ ಹೇಳ್ಕೊಂಡು ಬಂದ್ವಿ. ತಿರ್ಗಿ ಆಮೇಲೆ ಒಪ್ಕೊಂಡ್ಲು ಕೊನೆಗೆ. ಅಯ್ಯಮ್ಮನೂ ಜೋರು ಮಾಡಿದ್ಲು, ನೀನು ಯಾಕಿಂತ ಕೆಲಸ ಮಾಡಿದೀಯ ಅಂತ ಹೇಳಿ. ಅಯ್ಯಮ್ಮ ಖುಷಿ ಪಡ್ತಾಳೆ. ಅಯ್ಯಮ್ಮ ನನಗೆ ಹೆಚ್ಚಾಗಿ ಸಂಬಳ ಕೊಡ್ತಾಳೆ, ಜಾಸ್ತಿ ಪೇಮೆಂಟ್ ಮಾಡ್ತಾಳೆ ಅನ್ನೋದಕ್ಕೋಸ್ಕರನ ಮಾಡಿದ್ಲಂತೆ. ಅಯ್ಯಮ್ಮ ಹೇಳ್ಕೊಟ್ಟಿಲ್ವಂತೆ, ಇವಳೇ ಮಾಡಿದ್ಲಂತೆ. ಇದರಲ್ಲಿ ಯಾರ್ದು ನಾಟಕನೋ ಯಾರ್ದು ನಿಜಾನೋ ಒಂದು ಗೊತ್ತಾಗ್ತಾ ಇಲ್ಲ. ಅವಳ ಪರವಾಗಿ, ಆ ದರಿದ್ರದವಳ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಹರ್ಷ, ತಪ್ಪಾಯ್ತು ಕಣಪ್ಪ ನಮ್ಮದು. ಆ ರೀತಿ ಎಲ್ಲ ಮಾಡಬೇಡ ನೋಡಿ, ಯಾವತ್ತಾದ್ರೂ ಹಂಗೆ ಮಾಡಿಗಿಡಿಯ. ಇನ್ನು ದ್ವೇಷ ಇದ್ರೆ ಎದ್ರಿ ಬರ್ದಿಗೆ ಮಾತಾಡೋಣ, ಎದ್ರಿ ಬದ್ರಿಗೆ ಬೇಕಾದ್ರೆ ಒಯ್ದಾಡೋಣ. ಆ ರೀತಿ ಮಾಡಬಾರ್ದು, ಒಬ್ರಿಗೆ ಹಾಳು ಮಾಡೋ ಅಂತ ಕೆಲಸ ಮಾಡಬಾರ್ದು ಯಾವತ್ತೂ. ಅಲ್ಲ, ಇಂಥ ಮಾಡಬಾರ್ದು, ಗೊತ್ತಾಗೋದಿಲ್ವೇನಮ್ಮ ನಿನಗೆ? ಈ ರೀತಿ ಮಾಡಿದ್ರೆ ಯಾರಾದರೂ ಕೆಲಸ ಕೊಡ್ತಾರಾ ನಿಮಗೆ? ಗೊತ್ತಾಗೋದಿಲ್ವಾ? ಯಾಕೆ ಹಿಂಗೆ ಬೆಂಕಿ ಇಡೋದಕ್ಕೆ ಹೋಗಿದ್ರೆ ಸ್ವಲ್ಪ ಏನಾದರೂ ಅನಾಹುತ ಆಗಿದ್ರೆ, ಎಷ್ಟು ಈ ಒಂದು ಅಂಗಡಿಗೆ ತೊಂದರೆ ಆಗಿದ್ರೆ ಬೆಂಕಿ ಏನು ಹೊತ್ಕೊಂಡು ಎಷ್ಟು ಅಂಗಡಿಗೆ ತೊಂದರೆ ಆಗೋದು ಗೊತ್ತಾಗೋದಿಲ್ವಾ ನಿನಗೆ? ಎಷ್ಟು ಹಿಂಗೆ ನಾವು ಪಕ್ಕದಲ್ಲಿ ನಮ್ಮದು ಅಂಗಡಿ ಇದೆಯಮ್ಮ, ಪಕ್ಕದಲ್ಲಿ ನಮ್ಮದು ಅಂಗಡಿ ಇರಬೇಕಾದ್ರೆ ನಮ್ಮ ಅಂಗಡಿಗೂ ತೊಂದರೆ ಆಗೋದು. ಅಲ್ಲ, ಬೇಗ ನೋಡ್ಕೊಳ್ಳೋದಕ್ಕಂತೂ ಪರವಾಗಿಲ್ಲ. ಬೇಗ ನೋಡ್ಕೊಂಬಲಿಲ್ಲ ಅಂತಂದರೆ ಏನಾದರೂ ಅನಾಹುತ ಆಗಿದ್ರೆ ಏನು ಪಾಡು? ಯಾರು ಅನುಭವಿಸ್ಬೇಕಾಗಿತ್ತು ಇದನ್ನೆಲ್ಲನ? ಗೊತ್ತಾಗೋದಿಲ್ವಾ ಇವಳಿಗೆ ಈ ರೀತಿ ಹಿಂಗೆ ಮಾಡೋದಕ್ಕೆ? ಇಲ್ಲೋಡೆ, ಏನು ತೊಂದರೆ ಕೊಡೋಕೆ ಹೋಗ್ಬೇಡ. ನಮ್ಮ ಕೆಲಸ ಆಯಿತು, ನಮ್ಮ ಕಾರ್ಯ ಆಯಿತು. ಅವ್ನಿಗೇನು ಜನ ಬರ್ತಾ ಇದ್ದಾರೆ, ಅವ್ನಿಗೆ ವ್ಯಾಪಾರ ಆಗುತ್ತೆ. ನಮಗೆ ಎಷ್ಟು ಬರ್ತಾರೋ ಅಷ್ಟೇ ಸಾಕು, ಸರಿನಾ? ಇನ್ಮೇಲಿಂದನ ನೀನು ಇಂಥವೆಲ್ಲ ಕೇಡು ಮಾಡೋದು ಎಲ್ಲ ಮಾಡೋಕೆ ಹೋಗ್ಬೇಡ. ಸಾಕು, ನಾವೀಗ ಈಗ ಅನುಭವಿಸಿರೋದೇನೆ. ಸಾರಿ ಅಣ್ಣ, ಸಾರಿ. ಏನಮ್ಮ ಸಾರಿ? ಮಾಡಿಬಿಟ್ಟು ಇದು ಒಳ್ಳೆ ಚೆನ್ನಾಗಿ ಕಲ್ತಿದ್ದೀರಾ, ಸಾರಿ ಅನ್ನೋದ? ಹೋಗು ಸುಮ್ಮನೆ. ಇಂಥವು ಇನ್ನೊಂದು ದಿವಸ ಇಂಥವು ಮಾಡಿದೀಯ ಅಂದ್ರೆ ನಾನಂತ ಸುಮ್ಮನೆ ಇರೋದಿಲ್ಲ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಬಾರೆ, ಏನು ಮುಖ ನೋಡ್ತಾ ನಿಂತ್ಕೊಂಡಿದ್ಯಾ? ಅಲ್ಲ, ಈ ರೀತಿ ಒಬ್ರಿಗೆ ತೊಂದರೆ ಮಾಡಬಾರ್ದು ಯಾವತ್ತೂ. ಬಾ, ನಾವು ಒಬ್ರಿಗೆ ತೊಂದರೆ ಮಾಡಿದ್ರೆ ನಮಗೊಬ್ಬರು ತೊಂದರೆ ಮಾಡೋರು ಇದ್ದೇ ಇರ್ತಾರೆ. ನೋಡು, ಇವಾಗ ಎಂಥ ಕೆಲಸ ಆಯಿತು, ನಿನ್ನಿಂದ ಎಷ್ಟು ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು. ಎಷ್ಟು ಅನುಭವಿಸ್ಬೇಕಾಗುತ್ತೆ. ಇವಾಗ ಎಷ್ಟು ಮಾತು ಕೇಳಬೇಕು. ನಾನು ಏನೋ ಒಳ್ಳೆಯವ್ರಾಗಬೇಕು ಬಿಡು, ಎದ್ರಿ ಬದ್ರಿಗಿದ್ದೀವಿ, ಚೆನ್ನಾಗಿರೋಣ ಅಂತ ಹೇಳಿ ಅಂದ್ಕೊಂಡು ನಾನೇನೋ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೆ. ಆದರೆ ನೀನು ನೋಡಿದ್ರೆ ಈ ರೀತಿ ಮಾಡಿಬಿಟ್ಟಲ್ಲ. ಬಾರೆ, ಫಸ್ಟ್ ಅಂಗಡಿ ಹತ್ರ ಬಾರೆ. ನೀನಂತವಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನನ್ನ ತಪ್ಪು. ಬಾ ಮುಚ್ಕೊಂಡು. ಸಣ್ಣ ಮಕ್ಳಿಗೆ ಗೊತ್ತಾಗುತ್ತೆ, ಗೊತ್ತಾಗ್ದಲ್ಲೇ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ಗೊತ್ತಾಗ್ದಲ್ಲೇ ಯಾರು ಮಾಡಲ್ಲ, ಮಾಡ್ಬೇಕಂತಲೇ ನೀನು ಮಾಡಿರೋದು, ಸರಿನಾ? ಗೊತ್ತಾಗ್ದಲ್ಲೇ ಯಾರು ಮಾಡೋದಕ್ಕಂತ ಸಾಧ್ಯ ಇಲ್ಲ. ಬಾರಮ್ಮ, ಹೋಗ್ಬಾ. ಇವಳೇನು ನಯಸ್ಸ ಮಾತಾಡೋದಕ್ಕೆ ಬಂದಿದ್ದಾಳೆ? ಏನೋ ಸ್ವಲ್ಪ ನಯಸ್ಸಾಗಿ ಮಾತಾಡ್ತಾ ಇದ್ದಾಳೆ. ಏನೋ ಚೆನ್ನಾಗಿರೋಣ ಅನ್ಕೊಂಡೆ ನಾನು, ನೀನು ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳಿ. ಏನೋ ಅವಳೇನು ನಾಟಕ ಮಾಡ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಈ ಅಮ್ಮಗೆ ಗೊತ್ತಿಲ್ಲ. ಏನೇಂದ್ರು ನಂಬೇಡ ಹರ್ಷಣ್ಣ, ಇವಳನ್ನ ಭಾರಿ ಇದ್ದಾಳೆ ಈ ಅಮ್ಮ. ಇವಾಗ ದುಡ್ಡು ಕೊಡಲ್ಲ ಅಂತ ಹೇಳಿದ್ರಂತೆ ಅವರು. ಇವಾಗ ಹೋಗಿದ್ರೇನ ದುಡ್ಡು ಕೊಡ್ತೀವಿ ಅಂತ ಇಷ್ಟು ದಿವಸ ಒಂದು ನಂಬಿಕೆ ಇತ್ತೇನ, ಇವತ್ತೇನೋ ಹೋಗಿ ಕೇಳಿದ್ರಂತೆ ಅವ್ರಿಗೆ, ಕೊಡಲ್ಲ ಅಂತ ಹೇಳಿದ್ರಂತೆ. ಅದಕ್ಕೇ ನಾನು ವರ್ಷ ಚೆನ್ನಾಗಿರಬೇಕು, ಇಬ್ಬರಳು ಒಂದಾಗಿ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡೆ. ನೀನು ನೋಡಿರಿ ಈ ರೀತಿ ಮಾಡ್ತೀಯಾ ಅಂತ ಹೇಳಿ ಆಲೇನೆ ಇವಾಗ ಚೇಂಜ್ ಆಗ್ತಾ ಇದ್ದಾಳೆ ಆ ಅಮ್ಮ. ಏನೇ ಅಂದ್ರೂ ಈ ಅಮ್ಮನ ನಂಬೇಡ ಹರ್ಷಣ್ಣ ನೀನು. ಇವಳನ್ನು ನಂಬ್ತೀನಿ ನಾನು. ನಾನು ಇನ್ನಿಲ್ಲೋಣ, ಅವಳು ಇನ್ನೆಷ್ಟು ವರ್ಷ ಆದ್ರೂ ನಾನು ಇವಳು ನಂಬೋದಿಲ್ಲ. ನಾನು ಎಂತೆಂಥವ್ರನ್ನ ನನ್ನ ತಮ್ಮನ ಹೆಂಡ್ತಿ ಅವ್ರನ್ನೇ ನಾನು ನನ್ನ ತಮ್ಮನ್ನೇ ದೂರ ಮಾಡ್ಕೊಂಡು ನಾನು
ನಾನು ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಒಂದು ಹೋಯ್ತು. ಅಂಥದ್ರಾಗೆ ನನಗೆ ಮೋಸ ಮಾಡಿ ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿರೋರನ್ನ ನಾನು ಮಾತ್ರ ಹತ್ರಕ್ಕೆ ಸೇರಿಸ್ಕೊಂತೀನಿ. ಇಂಥವ್ರನ್ನ ಹತ್ರಕ್ಕೆ ಸೇರಿಸ್ಕೊಂಡ್ರೆ ನನಗೆ ತೊಂದರೆ. ನನ್ನ ಜೀವ ಇರೋವರೆಗೂ ಆ ಯಮ್ಮನ ಮಾತಾಡ್ಸೋದಿಲ್ಲ, ಆ ಯಮ್ಮನ ಜೊತೆ ನಾನು ಚೆನ್ನಾಗಿರೋದಿಲ್ಲ. ಅವಳೇನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಹೇಳು. ಅದೇ 9 ದಿನದ ಕಾರ್ಯ ಎಲ್ಲ ಆದಮೇಲೆ ಬರ್ರಿ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಹೋಗಿದ್ರೇನ ಕೊಡಲ್ಲ, ನಮ್ಮನ್ನೇ ಕರ್ಕೊಂಡು ಹೋಗಿ ಕಳ್ರಿ, ನಮ್ಮ ಹತ್ರ ₹1 ದುಡ್ಡಿಲ್ಲ, ನಮ್ಮ ಹತ್ರ ಕಾರ್ಯ ಮಾಡೋಕ್ಕೆ ದುಡ್ಡು ಇರಲಿಲ್ಲ ಅಂತದ್ರಾಗೆ ನಿಮ್ಗೆ ಎಲ್ಲಿಂದ ತಗೊಂಬಂದು ಕೊಡಲಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವಾಗೇನೋ ಚೆನ್ನಾಗಿರೋಣ, ಅಂಗಡಿ ವ್ಯಾಪಾರ ಮಾಡ್ಕೊಂಡೇನೆ, ಅರ್ಶನ್ ಜೊತೆ ಚೆನ್ನಾಗಿದ್ಕೊಂಡು ಅಲ್ಲೊಂದು 10 ಜನ ಬಂದರೆ ಇತ್ಲಾಗ ಒಂದು 5 ಜನ ಕಳ್ಸಪ್ಪ ಅಂತ ಹೇಳ್ಕೊಂಡು ಚೆನ್ನಾಗಿರೋಣ ಅಂತ ಇದ್ದೆ ಅಂತ ಹೇಳಿ ಏನೇನೋ ಹೇಳ್ತಾ ಇತ್ತಪ್ಪ ಯಮ್ಮ. ಇವಾಗ ನಾನು ಅಲ್ಲಿ ಹೋಗಿ ಬಂದಲ್ಲ, ಯಾಕೆ ಇಲ್ಲಿ ಗಲಾಟೆ ನಡೀತೈತೆ ಅಂತ ಅಲ್ಲಿಗೆ ಹೋದೆ. ಅಷ್ಟೊತ್ತಿಗೆ ಇವ್ರು ಇಲ್ಲಿಗೆ ಬಂದರು, ಅದಕ್ಕೆ ಹಂಗೆ ಹೇಳ್ತಾ ಇತ್ತು. ಏನೇನ್ರು ನಂಬಾರ್ದ ಯಮ್ಮನ, ನಾನೇನೋ ಸುಮ್ಮನೆ ಮಾತಾಡಿಸ್ತೀನಿ ಅಷ್ಟೇನೆ. ಯಮ್ಮನ ಬುದ್ಧಿ ಗೊತ್ತು ನನಗೆ. ನಾಳೆ ಚೇಂಜ್ ಆಗ್ತಾ ಇದ್ದಾಳೆ ಅರ್ಶಣ್ಣ ಯಮ್ಮ, ಏನೇಂದ್ರೆ ನಂಬಾರ್ದು ಇಂಥವ್ರನ್ನೆಲ್ಲನ. ಇಂಥವ್ರು ನಮ್ದಷ್ಟು ನಮಗೆ ತೊಂದರೆ. ಎಂತೆಂಥ ಜನ ಇರ್ತಾವ್ರಪ್ಪ. ನಮ್ಮ ಮನೆ ಹತ್ರ ಶಿಲ್ಪಕ್ಕನೂ ಹಂಗೇನೆ, ಆ ಯಮ್ಮನೂ ಹೆಂಗೆ ಮಾತಾಡ್ಸ್ಕೊಂಡು ಹೆಂಗೆ ಬರ್ತಾ ಇದ್ದಾಳೆ ಗೊತ್ತಾ ಅರ್ಶಣ್ಣ. ಇವಾಗ ಆ ಸುಪ್ಪಿನೇನೋ ಮದುವೆ ಆಗ್ತೀನಿ ಅಂತ ಹೇಳ್ತಾವನಂತೆ ಆ ಚಂದು, ಅದಕ್ಕೆ ಆ ಯಮ್ಮನೂ ಮಾತಾಡ್ಸ್ಕೊಂಡು ಬರ್ತಾವಳೆ. ಅದೇ ಮತ್ತೆ ಜನ ಕೆಲಸ ಆಗಬೇಕು ಅಂದರೆ ಪ್ರೇಮ ಹೆಂಗೆ ಬೇಕಾದ್ರೂ ಮಾತಾಡ್ಸ್ಕೊಂಡು ಬರ್ತಾರೆ. ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಂಗೆ ನೋಡ್ಬೇಕು ಅವ್ರಿಗೆ, ಅವ್ರದ್ದೇ ಅವ್ರ ದೌಲತ್ತು. ಅದಕ್ಕೆ ಮತ್ತೆ ಎಲ್ಲಿ ಇಡಬೇಕು, ಎಲ್ಲೇ ಆಗಲಿ ಆ ಜಾಸ್ತಿ ಅತಿ ವಿಶ್ವಾಸ ಆಗಲಿ, ಅತಿ ಪ್ರೀತಿ ಆಗಲಿ ಒಳ್ಳೇದಲ್ಲ, ಎಲ್ಲೇ ಆಗಲಿ. ಜಾಸ್ತಿ ನಾವು ಎಷ್ಟು ಕೇಳ್ಬೇಕು ಅಷ್ಟಕ್ಕೆ ಇರಬೇಕು. ಅಯ್ಯೋ ನಾವೇನು ಅಯ್ಯಮ್ಮಂತಾಗೇನೆ ಆ ಪ್ರೀತಿ ವಿಶ್ವಾಸ ಅದೆಲ್ಲ ಇಕ್ಕೊಂಡಿಲ್ಲ. ಆ ಯಮ್ಮ ಮಾಡಿರೋ ಕೆಲಸಕ್ಕೆ ನಮ್ಗೆ ಎಷ್ಟು ಬೇಜಾರಾಗೈತಿ ಇವತ್ತು. ಬರಲಿ ಮಾತಾಡಿಸ್ಕೊಂಡು ಅವಾಗ ಹೇಳ್ತೀನಿ ನಾನು ಸರಿಯಾಗಿ. ನನ್ನೇನಾದರೂ ಮಾತಾಡಿಸ್ಲಿ ಆ ಯಮ್ಮ. ಹೇಳ್ತಿದ್ಲು ಇವಾಗ, ಅಲ್ಲಿಗೆ 10 ಜನ ಇಲ್ಲಿಗೆ 10 ಜನ 20 ಜನ ಬಂದವರಂದ್ರೆ ಇಲ್ಲಿಗೆ 10 ಜನ ಕಳ್ಸಪ್ಪ ಅಂತ ನಾನು ಅರ್ಶನ ಹತ್ರ ಮಾತಾಡ್ಕೊಂಡು ಚೆನ್ನಾಗಿರೋಣ ಅಂತ ಅಂದರೆ, ನೀನು ನೋಡಿದ್ರೆ ಈ ರೀತಿ ಮಾಡ್ಕೊಂಬಂದಿದೆಯಲ್ಲೇ ಅಂತ ಹೇಳಿ ಬೈತಾ ಇದ್ಲು. ಆವಾಗಲೇ ಗೊತ್ತಾಯ್ತು, ಇವಳೇನೋ ಪ್ಲೇಟ್ ತಿರುವಾಗ್ತಾ ಇದ್ದಾಳೆ, ಏನೋ ಎಕ್ಸ್ಚೇಂಜ್ ಆಗ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ ನಾನು. ಬಾರಿ ಇದ್ದಾಳಪ್ಪೋ ಇವಳು, ಏನೋ ಮಾಡ್ತಾ ಇದ್ದಾಳೆ ಅಂತ ಅಂದಂಗೆ ಆಯಿತು, ನನಗೆ ಅನ್ನಿಸ್ತು. ಅದಕ್ಕೆ ಹೇಳಿದ್ದು. ಎಂತೆಂಥ ಜನ ಇರ್ತಾರೆ, ಅನಿಷ್ಟ. ಇವಳು ನೋಡು ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾರೆ ಅಂತ ಎಂಥ ಕೆಲಸ ಮಾಡ್ಯವಳೆ. ಯಪ್ಪ ಎಷ್ಟು ಅತಿ ಆಸೆ. ಅಯ್ಯಮ್ಮನ ನೋಡಿದ ಮೇಲೆ ಅವ್ರನ್ನ ಯಾಕೆ ನೋಡಬೇಕು? ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೆಂಗಿರುತ್ತೋ ಅವರು ಹಂಗೆ ಇರ್ತಾರೆ ಅಷ್ಟೇ. ನಾವು ಹೆಂಗಿರ್ತೀವೋ ಅವರು ಹಂಗೆ ಇರ್ತಾರೆ. ಇವಾಗ ನೋಡು, ನಮ್ಮ ಅಂಗಡಿಯಲ್ಲಿ ನಾವು ಹೆಂಗಿದ್ದೀವಿ, ನೀವಿಬ್ಬರು ಹೆಂಗಿದ್ದೀರಾ? ನಮ್ಮ ಅಂಗಡಿ ಹತ್ರ ಬರೋರು ಅಲ್ರಿ ಒಳ್ಳೆ ಜನ ಬರ್ತಾ ಹೋಗ್ತಾ ಹೆಂಗಿರ್ತಾರೆ ನಮಗೆ. ಯಾಕಂದರೆ ಪರ್ಮೆಂಟಾಗಿ ಬರ್ತಾ ಇದ್ದಾರಲ್ಲ ಜನಗಳು, ನಮಗೇನು ಅನ್ಸೋದಿಲ್ಲ. ನನಗೆ ಯಾರು ಏನೋ ಅಂಗಡಿ ಮಾಡಿದ್ರು ನನಗೇನು ಭಯ ಇಲ್ಲ. ನನಗೇನು ಯಾರು ಏನು ಮಾಡಿದ್ರು ನನಗೇನು ಭಯ ಇಲ್ಲ. ನಾನು ಹೆಂಗೆ ಬೇಕಾದ್ರೂ ನಾನು ಮಾಡ್ಕೊಂಡು ಹೋಗ್ತೀನಿ ನಾನು. ಬೇಡ, ಇನ್ನೊಂದ್ಸತಿ ಏನೋ ಹಿಂಗೆ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಸರಿಯಾಗಿ ಎದುರಿಸಿದ್ಯಲ್ಲ. ಇನ್ಮೇಲಿಂದ ಹಂಗೆ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ತಾರೆ. ಅವಳೇ ಇವಾಗ ಸರಿಯಾಗಿ ಬೈದಿರ್ತಾಳೆ ಅಯ್ಯಮ್ಮ, ಏನೋ ಅಂದ್ಕೊಂಡು ಬಂದಿರ್ತಾಳೆ. ಇವಾಗ ಅವಳೇ ಸರಿಯಾಗಿ ಬೈದಿರ್ತಾಳೆ ನೋಡು. ಬೈತಾ ಐತೆ ನೋಡಲ್ಲಿ, ಕರ್ಕೊಂಡೋಗಿ ಜೋರಾಗಿ ಬೈತಾ ಐತೆ. ಯಾಕೆ ಹಿಂಗೆ ಮಾಡಿದೆ ದರಿದ್ರದವಳೆ, ಗೊತ್ತಾಗಲ್ವೇನೆ ನಿನಗೆ ಅಂತ. ಇನ್ನು ಹೆಂಗೋ ಸಣ್ಣ ಕಿಕ್ ಹೋಗಿಲ್ಲ, ಪೆಟ್ರೋಲ್ ಹಾಕಿದ್ರೆ ಜಾಸ್ತಿ ದಗ್ಗಣ್ಣಂಗೆ ಹೊತ್ಕೊಬಿಡೋದು. ಯಪ್ಪ ಶೇಂಗಾ ಸಣ್ಣ ಕುರಿತಾ ಇತ್ತು, ಬಂದಿವಣ್ಣ ನೀರು ಹಾಕಿದ ತಕ್ಷಣ ಅದೇ ಕೆಡ್ತು ವರ್ಷ. ನನಗೆ ಅದು ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ಮತ್ತು ಸಣ್ಣಕ್ಕಿರೋದ್ರಿಂದ ಅವಾಗಲೂ ಹಂಗೆ ಒಬ್ರು ಯಾರೋ ಮಾಡಿದ್ರು ನಂಗೆ ವಿರುದ್ಧವಾಗಿ ಅಂಗಡಿ ಇಕ್ತವ್ರು, ಹಿಂಗೆ ಮಾಡಿದ್ರು ಯಾರೋ ಒಬ್ಬರು. ಅದೆಲ್ಲ ನೆನಪೈತೆ. ಅದೆಲ್ಲ ನನಗೆ ಹಿಂಗೆ ಯಾವ್ಯಾವ ರೀತಿ ಯಾವ್ಯಾವ ಥರ ಮಾಡ್ತಾರೆ ಕೇಳಿ, ಯಾವ್ಯಾವ ಥರ ಹೊಟ್ಟೆ ಉರಿ ಬರುತ್ತೆ, ಯಾರು ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಡ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಆ ಹುಡುಗಿ ಬಂದು ನಮ್ಮ ಅರ್ಶಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು. ಅದಕ್ಕೇನೆ ನೋಡಿ ಇವಾಗ ಅಲ್ಲೇನೆ ಅಮ್ಮ ಬದಲಾಗ್ತಾ ಇದ್ದಾಳೆ. ನಾನು ಅರ್ಶನ್ ಜೊತೆ ಚೆನ್ನಾಗಿರೋಣ ಅಂದ್ಕೊಂಡೆ, ಈ ರೀತಿ ಮಾಡ್ದ ಅಂತೇಳಿ ಅವಳನ್ನೇ ಬೈತಾಳೆ. ಇದರಲ್ಲಿ ಭಾಳ ಏನೋ ಗೋಲ್ಮಾಲ್ ನಡೀತಾ ಐತೆ. ಏನೋ ಚೇಂಜ್ ಆಗೋ ಥರ ನಡ್ಕೊತಾ ಇದ್ದಾಳೆ ಅಯ್ಯಮ್ಮ. ಚೇಂಜ್ ಆದರೆ ಯಾರು ಇಲ್ಲೇನೇನು ಅಮ್ಮನೇನು ಬಾರಮ್ಮ ಅಂತ ಹೇಳಿ ಯಾರೇನು ಕರೆಯೋದಿಲ್ಲ, ಯಾರೇನು ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.